ನಮಸ್ಕಾರ. ನಾನು ವೈದ್ಯ ಸಮರ್ಥ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾವು ಮಾತಾಡೋ ಕಾಯಿಲೆ ವಾತರಕ್ತ ಅಂತ. ಈ ವಾತರಕ್ತ ಅನ್ನೋದು ಇತ್ತೀಚೆಗೆ ತುಂಬ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಮುಂಚೆ ವಾತರಕ್ತ ಈ ತುಂಬ ಮದ್ಯಪಾನ ಸೇವನೆ ಮಾಡೋರು, ಮಾಂಸಾಹಾರಿಗಳು, ಈ ಒಂದು ಅರಿಸ್ಟೋಕ್ರಾಟಿಕ್ ಜೀವನ ಅಲ್ಲಿ ಇರೋವ್ರಿಗೆ ಮಾತ್ರ ಈ ಕಾಯಿಲೆ ಬರೋದು. ಬಟ್ ಈ ನಡುವೆ ಈ ಕಾಯಿಲೆ ವೆಜಿಟೇರಿಯನ್ಸ್ಗೂ ಕೂಡ ತುಂಬ ಬರ್ತಾಯಿದೆ. ಗಂಡಸರಲ್ಲಂತೂ ಹೆಚ್ಚಾಗಿ ಬರ್ತಾಯಿದೆ. ಗೌಟ್ ಅಟ್ಯಾಕ್ಸು, ಯೂರಿಕ್ ಆ್ಯಸಿಡ್ ಡೆಪೊಸಿಷನ್ ಜಾಸ್ತಿ ಆಗೋದು ತುಂಬ ಕಾಮನ್ ಆಗಿದೆ. ನಾನು ಆಯುರ್ವೇದದ ಪ್ರಕಾರ ವಾತರಕ್ತ ಅನ್ನೋ ಒಂದು ಕಂಡೀಷನಲ್ಲಿ ಏನೇನು ಆಹಾರಗಳು ಏನೇನು ಮಾಡೋದ್ರಿಂದ ಜಾಸ್ತಿ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ದಿವಸದಲ್ಲಿ ನಿದ್ದೆ ಮಾಡೋದನ್ನು ಬಿಟ್ಬಿಡಿ. ನಿಮಗೆ ಯೂರಿಕ್ ಆ್ಯಸಿಡ್ಗಳದ್ದು ಸಮಸ್ಯೆ ಜಾಸ್ತಿ ಇತ್ತು, ಕಾಲು ನೋವು, ಮಂಡಿ ನೋವು ಇವೆಲ್ಲ ಜಾಸ್ತಿ ಇತ್ತು ಅಂದರೆ ದಿವಸದಲ್ಲಿ ನಿದ್ದೆ ಮಾಡೋದು ಬಿಟ್ಟುಬಿಡಿ. ಎರಡನೇದು, ತುಂಬ ಹೀಟಲ್ಲಿ ಬಿಸಿ ಸೇವನೆ ಮಾಡೋಕ್ಕೆ ಹೋಗಬೇಡಿ. ಬರೀ ಕಾಲಲ್ಲಿ ಹೀಟ್ ಇರೋ ಜಾಗದಲ್ಲಿ ಕಾಲಿಡಕ್ಕೆ ಹೋಗಬೇಡಿ. ಇದೇ ನಾವು ಇಷ್ಟಿಕಾಸ್ವೇದ ಅಂತ ಇನ್ನೊಂದು ಟ್ರೀಟ್ಮೆಂಟೇ ಇದೆ. ಇಟ್ಟಿಗೆ ಬಿಸಿ ಮಾಡಿ ಅದರಲ್ಲಿ ಕಷಾಯ ಹಾಕಿ ಅದರದ್ದು ಸ್ಟೀಮಿಂಗ್ ತೊಗೊಳೋದ್ರಿಂದ ಕಾಲಿಗೆ ಈ ವಾತರಕ್ತ ಅನ್ನೋದು ಕಾಯಿಲೆ ವಾಸಿಯಾಗುತ್ತೆ. ಆದರೆ ಇದೇ ನೀವು ತುಂಬ ಬಿಸಿ ಕಾಲಿಗೆ ತಟ್ತಾಯಿದ್ರೆ, ಬರೀ ಕಾಲಲ್ಲೇ ಬಿಸಿ ಬಿಸಿಯಾಗಿರೋ ಕಡೆ ಎಲ್ಲ ಹೋಗ್ತಾಯಿದ್ರೆ ಜಾಸ್ತಿ ಆಗುತ್ತೆ. ತುಂಬ ಎಕ್ಸಸೈಸು, ಕುಸ್ತಿ, ವ್ಯಾಯಾಮ ಮಾಡೋದ್ರಿಂದನೂ ಕೂಡ ಈ ವಾತರಕ್ತ ಸಮಸ್ಯೆ ಜಾಸ್ತಿ ಆಗುತ್ತೆ. ಮೈಥುನ ಜಾಸ್ತಿ ಮಾಡೋದ್ರಿಂದನೂ ಕೂಡ ಆಗುತ್ತೆ. ಆಹಾರಗಳಲ್ಲಿ ಉದ್ದಿಂದೇ ಜಾಸ್ತಿ ತಿನ್ನೋದು, ವಡೆಗಳು, ದೋಸೆ, ಇಡ್ಲಿಗಳು, ಅದು ಉದ್ದು ಜಾಸ್ತಿ ಇರೋದನ್ನು ಸೇವನೆ ಮಾಡ್ಕೊಂಬಂದರೆ ಇದು ಕೂಡ ನಿಮ್ಮ ಯೂರಿಕ್ ಆ್ಯಸಿಡ್ ಅಥವಾ ವಾತದ ಸಮಸ್ಯೆ, ವಾತರಕ್ತ ಆಗೋಕ್ಕೆ ದೊಡ್ಡ ಕಾರಣ. ಈ ವಾತರಕ್ತ ಪದ ನೋಡಿ, ರಕ್ತದಲ್ಲಿ ವಾತದೋಷ ಸೇರಿಕೊಂಡು ಸಮಸ್ಯೆ ಮಾಡೋದಕ್ಕೆ ವಾತರಕ್ತ ಅಂತ ಕರಿತೀವಿ. ಹುರುಳಿ ಸೇವನೆ ಮಾಡೋದು ಕೂಡ ಈ ಒಂದು ವಾತರಕ್ತನ ಜಾಸ್ತಿ ಮಾಡುತ್ತೆ. ಬಟಾಣಿ, ಹಿಂದಿನ ದಿವಸ ರಾತ್ರಿ ಬಟಾಣಿ ಪಲ್ಯ ತಿಂದರೆ ಮಾರನೇ ದಿವಸ ಮಧ್ಯಾಹ್ನದಷ್ಟೊತ್ತಿಗೆ ಕಾಲೆಲ್ಲ ಹಿಡ್ಕೊಂಬಿಡುತ್ತೆ. ವಾತರಕ್ತದ ಸಮಸ್ಯೆ ಇದು. ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋರು ಈ ಸಮುದ್ರದಿಂದ ಈ ಮೀನು, ಈ ಪ್ರಾನ್ಸು, ಸೀಶೆಲ್ಸು, ಆಯಿಸ್ಟರ್ಸು, ಸ್ಕ್ವಿಡ್ಸು ಇವೆಲ್ಲ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೈ ಪ್ಯೂರಿನ್ ಫುಡ್ಸು ವಾತರಕ್ತಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಅದನ್ನು ಬಿಟ್ಬಿಡಬೇಕು. ಮತ್ತೊಂದು ಮಾಡಬಾರ್ದು ಅನ್ನೋದು ಮೊಸರು ಜಾಸ್ತಿ ಸೇವನೆ ಮಾಡೋದು. ಮೊಸರು ಕೂಡ ವಾತರಕ್ತನ ಜಾಸ್ತಿ ಮಾಡುತ್ತೆ. ಡೈರೆಕ್ಟ್ ಕೋರಿಲೇಷನ್ ಇರದೇ ಇರ್ಬೋದು, ಬಟ್ ಇಂಡೈರೆಕ್ಟಾಗಿ ಕಾರಣಗಳು ಜಾಸ್ತಿ ಮಾಡುತ್ತೆ. ನಮ್ಮ ಆಯುರ್ವೇದದ ಪಥ್ಯ ಅಪಥ್ಯಗಳೆಲ್ಲ ಡೈರೆಕ್ಟ್ ಕೋರಿಲೇಷನ್. ಆ ಡೈರೆಕ್ಟ್ಗಿಂತ ಒಂದು ಹೆಜ್ಜೆ ಹಿಂದೆ ಆ ಡೈರೆಕ್ಟ್ ಆಗೋದಕ್ಕೆ ಪ್ರೋತ್ಸಾಹ ಕೊಡೋದು ಫುಡ್ಗಳು. ಇವು ನಾನು ಹೇಳ್ತಾ ಇರೋದು. ಸಕ್ಕರೆ ಪದಾರ್ಥಗಳು ಯೂರಿಕ್ ಆ್ಯಸಿಡ್ ಜಾಸ್ತಿ ಮಾಡುತ್ತೆ. ಸಕ್ಕರೆ ಪದಾರ್ಥಗಳು ವಾತರಕ್ತಕ್ಕೆ ದೊಡ್ಡ ಕಾರಣ. ಮದ್ಯಪಾನ ಸೇವನೆ ಮಾಡೋದು ಕೂಡ ದೊಡ್ಡ ಕಾರಣ. ತುಂಬ ಹುಳಿಯಾಗಿ ಖಾರವಾಗಿರೋದು, ಕಹಿಯಾಗಿರೋದು, ಜಿಡ್ಡು ತುಪ್ಪ ಹಾಕಿ ಗ್ರೇವಿಗಳು, ಪಲ್ಯಗಳು, ಸಾರುಗಳು ಇದೆಲ್ಲ ಖಾರವಾಗಿರೋದು ಸೇವನೆ ಮಾಡೋದು, ನಾನ್ ವೆಜಿಟೇರಿಯನ್ ಫುಡ್ಡು ಅದೆಲ್ಲ ಸೇವನೆ ಮಾಡೋದು ಕೂಡ ಈ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ವಾತರಕ್ತಕ್ಕೆ ಒಂದು ದೊಡ್ಡ ಕಾರಣ. ಈ ವಾತರಕ್ತದಲ್ಲಿ ನಿಧಾನವಾಗಿ ಕಾಯಿಲೆ ಬರುತ್ತೆ. ನಿಧಾನವಾಗಿ ಬಂದು ಒಂದು ದಿವಸ ಅಟ್ಯಾಕ್ ಕೊಡುತ್ತೆ. ಅವತ್ತಿನ ದಿವಸ ಪಾಪ ಕುಂಟ್ತಾ ಬರ್ತಾನೆ ಅವನು ಹುಡುಗ. ಇವನಿಗೆ ಗೌಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬೋದು. ಯಾವತ್ತು ಎಲ್ಲ ಚೆನ್ನಾಗಿರೋನು, ಓಡೋವನು, ಸೈಕ್ಲಿಂಗ್ ಮಾಡೋನು, ಎಲ್ಲ ಮಾಡೋನು, ಯಾವತ್ತೋ ಒಂದು ದಿವಸ ಫ್ರೆಂಡ್ಸ್ ಜೊತೆ ಈಚೆ ಹೋಗಿರ್ತಾನೆ, ಪಾರ್ಟಿ ಗೀಟಿ ಮುಗಿಸ್ಕೊಂಡು ಬಂದಿರ್ತಾನೆ, ಮಾರನೇ ದಿವಸ ಕುಂಟ್ತಾ ಇರ್ತಾನೆ. ಡಾಕ್ಟ್ರೆ ನಾನೆಲ್ಲ ಎಡಗೆ ಬಿದ್ದೆ, ನನಗೆಲ್ಲೋ ಕಾಲಿಗೆ ಪೆಟ್ಟಾಯಿತು, ಏನೂ ಇಲ್ಲ, ನಿಮಗೆ ಒಂದು ವಾತರಕ್ತದ್ದು ಅಟ್ಯಾಕ್ ಆಗಿದೆ ಅಂತ ಅರ್ಥ. ಇದು ಇಂಥದ್ದಲ್ಲಿ ಇವೆಲ್ಲ ಮಾಡಿಕೊಡ್ದು ಮುಂದಿನ ಸಂಚಿಕೆಯಲ್ಲಿ ವಾತರಕ್ತ ಸಮಸ್ಯೆಗೆ ಏನೇನು ತೊಗೊಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.